ವಿಜಯ್ ರಾಘವೇಂದ್ರ ಅವರಿಗೆ ಬಹಳನೇ ಖುಷಿ ಇದೆ ಮಲ್ಲಮ್ಮ ಸೇವ್ ಆಗಿರೋದು. ಹೌದು, ಮಲ್ಲಮ್ಮ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ. ಅವರು ಬಿಗ್ ಬಾಸ್ ಮನೆಯಲ್ಲಿ ಸೀನಿಯರ್ ಕಂಟೆಸ್ಟೆಂಟ್ ಆಗಿರ್ಬೋದು, ಟಾಸ್ಕ್ ಅನ್ನ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅದು ತುಂಬಾನೇ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಅದೇ ರೀತಿ ವಿಜಯ್ ರಾಘವೇಂದ್ರ ಅವರು ಕೂಡ ಬಹಳಷ್ಟು ಥ್ರಿಲ್ ಆಗಿ ಎಕ್ಸೈಟೆಡ್ ಆಗ್ಬಿಟ್ರು. ಯಾವ ರೀತಿ ಒಂದು ಆಟವನ್ನು ಆಡ್ತಾರೆ ಅಂದ್ರೆ ಕೇವಲ 1.5 ನಿಮಿಷದಲ್ಲಿ ಟಾಸ್ಕ್ ಅನ್ನ ಮುಗಿಸ್ತಾರೆ. ಧನುಗಿಂತ ಸೆಕೆಂಡ್ ಪ್ಲೇಸ್ ಅನ್ನ ಪಡೆದುಕೊಳ್ತಾರೆ. ನಿಜವಾಗ್ಲೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಧನು ಏನಾದ್ರೂ 1-2 ಸೆಕೆಂಡ್ ಲೇಟ್ ಮಾಡಿದ್ರೆ ಮಲ್ಲಮ್ಮ ಗೆದ್ಬಿಡೋರು. ಆ ರೀತಿ ಒಂದು ಪರ್ಫಾರ್ಮೆನ್ಸ್ ಅನ್ನು ನೀಡ್ತಿದ್ದಾರೆ ಮಲ್ಲಮ್ಮ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಎಲ್ರಿಗೂ ಕೂಡ ಖುಷಿಯಾಗಿದೆ. ಸಿಕ್ಕಾಪಟ್ಟೆ ಪ್ರಶಂಸೆಗಳು ಕೂಡ ಸಿಗ್ತದೆ. ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಮತ್ತೆ ವಿಜಯ್ ರಾಘವೇಂದ್ರ ಅವರು ಕೂಡ ಅಷ್ಟೇ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಮಲ್ಲಮ್ಮಗೆ. ಮಲ್ಲಮ್ಮ ಕೂಡ ನಿಜವಾಗ್ಲೂ ಅದ್ಭುತವಾದಂಥ ಆಟಗಾರ್ತಿ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ದಾರೆ. ಈ ಒಂದು ಏಜ್ ನಲ್ಲಿಯೂ ಕೂಡ ನೋಡಿ, ಏಜ್ ಮ್ಯಾಟರ್ ಆಗೋದಿಲ್ಲ ಅನ್ನುವಂಥ ಒಂದು ಮಾತನ್ನ ಸಾಬೀತುಪಡಿಸ್ತಾ ಇದ್ದಾರೆ ಮಲ್ಲಮ್ಮ ಬಿಗ್ ಬಾಸ್ ಮುನ್ನಲ್ಗಡೆ. ಬೇರೆಯವ್ರಿಗೂ ಕೂಡ ಟಕ್ಕರ್ ಕಾಂಪಿಟೇಷನ್ ಅನ್ನ ಕೊಡುತ್ತಾ ಕಾಕರ ಸುದ್ದಿ ಅವ್ರನ್ನು ಕೂಡ ಹಿಂದಿಕ್ಕೆ 2ನೇ ಸ್ಥಾನವನ್ನ ಸಹ ಪಡೆದುಕೊಂಡ್ರು ಒಂದು ಟಾಸ್ಕ್ ನಲ್ಲಿ. ನಿಜವಾಗ್ಲೂ ಕೂಡ ವಿಜಯ್ ರಾಘವೇಂದ್ರ ಅವ್ರಿಗೂ ಖುಷಿ ಆಯಿತು. ಅವರು ಕೂಡ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತಾ ಇದ್ದಾರೆ.